ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಮನೆ ದೇವ್ರ ಜಾತ್ರೆದು ಒಂದು ಚಿಕ್ಕ ವಿಡಿಯೋ. ಇಲ್ಲಿಂದ ವಿಡಿಯೋ ಸ್ಟಾರ್ಟ್. ಇದು ನನ್ನ ಮಗಳು ಮಾತಾಡಿದ್ದು, ಬಟ್ ಅಲ್ಲಿ ವಾಯ್ಸ್ ಎಲ್ಲ ಒಂಥರ ಇತ್ತು ಅಂದ್ಬಿಟ್ಟು ಇವಾಗ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಸಾರಿ. ಬನ್ನಿ ನಮ್ಮ ಮನೆ ದೇವ್ರ ಜಾತ್ರೆ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದರು. ಆಮೇಲೆ ಇಲ್ಲಿಂದ ಹೋಗಿ ಒಂದು ಇಯರಿಂಗ್ ನೋಡಿದ್ವಿ, ಬಟ್ ಆ ಇಯರಿಂಗ್ ನನ್ನ ಮಗಳು ಫೇಸ್ಗಿಂತ ಆ ಇಯರಿಂಗ್ಗೆ ತುಂಬ ದೊಡ್ಡದಾಗಿತ್ತು. ಅಲ್ಲಿಂದ ಹೋದ್ವಿ. ಆ ಚೋಚು ಕಳ್ಳೆಪುರಿ ಎಲ್ಲ ಒಂದೊಂದು ವೀಡಿಯೋ ಮಾಡ್ಕೊಳ್ಳೋಣ ಕಿಟ್ಟಿಂಗ್ ಅಂತ ನೋಡ್ಕೊಂಡು ಹಾಗೆ ಬಂದ್ವಿ. ಮತ್ತು ಅಲ್ಲಿಂದ ಬರ್ತಾ ಇನ್ನೊಂದು ಇಯರಿಂಗ್ ಇತ್ತು. ಸೊ ಇದು ಚೆನ್ನಾಗಿತ್ತು ಅಂತ ನೋಡಿದ್ವಿ. ಅದು ಸೊ ಅವಳ ಫೇಸಿಗೆ ಅಗಲ ಆಗೋಯ್ತು. ಸೊ ಬೇಡ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಹಾಗೆ ಹೋದ್ವಿ. ಜಾತ್ರೆ ಅಂದಮೇಲೆ ಇದೆಲ್ಲ ಎಂಜಾಯ್ ಮಾಡಬೇಕಲ್ವ, ಇದೆಲ್ಲ ಎಂಜಾಯ್ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ಅಲ್ಲಿಂದ ಬಂದ್ವಿ. ಇದು ಸಿಡಿ ಅಂತ ಹಾಡಿಸ್ತಾರೆ. ಆ ಬೆನ್ನಿಗೆ ಒಂದು ಇದನ್ನು ಹಾಕ್ಬಿಟ್ಟು ಲಾಕ್ ಮಾಡಿ ಆ ಸಿಡಿ ಮರ ಆಮೇಲೆ ತೋರಿಸ್ತೀನಿ. ಆ ಮರಕ್ಕೆ ಕಟ್ಬಿಟ್ಟು ಒಂದು ರೌಂಡ್ ಸುತ್ತಿಸ್ತಾರೆ. ಹೇಗೆ ಸುತ್ತಿಸ್ತಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ನೋಡಿ, ಅಪ್ಪ ಅನ್ನೋ ಪದನೇ ಗ್ರೇಟ್. ಅಲ್ಲಿಂದ ಮುಂದೆ ಬಂದ್ವಿ. ಮತ್ತೆ ಅಲ್ಲಿಂದ ಹಾಗೆ ಮುಂದೆ ಬಂದು ಎಲ್ಲರೂ ಇದೊಂದು ಗೇಮ್ ಆಡ್ತಿದ್ರು. ಏನು ಗೇಮು ಅಂತ ನೋಡಿದ್ವಿ. ಅಂದರೆ 10, 20, 30 ರೂಪಾಯಿ ಕಟ್ಟಿ ಹಾಡೋದು. ನನ್ನ ಮಗಳು ಹಾಡ್ತೀನಿ ಅಂದರೆ ಸರಿ ಅಂದ್ಬಿಟ್ಟು 3 ಗೇಮ್ ಮಾಡಿದ್ರು. 3 ಗೇಮು ಸೋತರು. ಪರವಾಗಿಲ್ಲ, ಒಂದು ಅದ್ರ ಬಗ್ಗೆ ಏನು ಇರ್ತಾ ಅಂತ ನೋಡಿದ್ವಿ ಅಷ್ಟೇ. ಮತ್ತೆ ಹಾಡಲಿಲ್ಲ. ಅಲ್ಲಿಂದ ಹಾಗೆ ಮುಂದೆ ಬಂದುಬಿಟ್ಟು ಅಲ್ಲಿಂದ ಅಲ್ಲಿ ಮತ್ತೆ ಆ ಮರ ಐತಲ್ಲ, ಸಿಡಿ ಮರ, ಅದನ್ನ ಹೇಗೆ ಕಟ್ತಾರೆ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದು ಕೈ ಮುಕ್ಕೊಂಡು ಮತ್ತೆ ಅಲ್ಲಿಂದ ಹಾಗೆ ರಿಟರ್ನ್ ಬಂದ್ವಿ. ಅದನ್ನೆಲ್ಲ ಒಂಚೂರು ನೋಡಿಬಿಟ್ಟು ಮತ್ತೆ ಟೈಮ್ ಆಗಿತ್ತು ಸರಿ ಅಂದ್ಬಿಟ್ಟು ಅಲ್ಲಿಂದ ದೇವಸ್ಥಾನದ ಹತ್ರ ಬಂದ್ಬಿಟ್ವಿ. ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಒಂದು ಸ್ವಲ್ಪ ಹಣ್ಣು ತಿನ್ಕೊಂಡು ಹಾಗೆ ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಜನರು ಜಾಸ್ತಿ ಇದು ಕೊಂಡದ ವೀಡಿಯೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೇಗೆ ಏನು ಅಂದ್ಬಿಟ್ಟು. ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ. ಈ ಸೌಂಡ್ ಅಂತೂ ಎಲ್ಲ ಜಾತ್ರೆಯಲ್ಲೂ ಕೇಳೋಕ್ಕಾಗಲ್ಲಪ್ಪ. ಬೇಕು ಅಂತ ಕಿವಿತವೇ ಬಂದು ಸೌಂಡ್ ಮಾಡ್ತಾರೆ. ಆ ಸೌಂಡ್ ಕೇಳಿಸ್ಕೊಳ್ಳಿ ಹೇಗಿದೆ ಅಂದ್ಬಿಟ್ಟು ಅಂತ ಬೇಕು ಅಂತ ಮಾಡ್ತಾರೆ. ಹೋಗ್ಬೋದು ಅಂತಲೂ ಹೇಳ್ತಾರಲ್ಲ, ಬೇಡ ಅಂತಲೂ ಹೇಳ್ತಾರೆ. ಸೌಂಡ್ ಇರಲೇಬೇಕು. ಅಷ್ಟು ಸೌಂಡ್ ಇದೆ ನೋಡಿ. ನಿಮಗೆ ಈ ಥರ ಆಗಿದ್ದು ಹಾಗೆ ಮತ್ತೆ ಎಲ್ಲ ನೋಡ್ಕೊಂಡು ಬಂದ್ವಿ. ಬೇಕ್ರಿ ಮುಂದೆ ಇವ್ರನ್ನ ನೋಡಿದೆ ನಾನು. ಅಂದರೆ ಎಲ್ರಿಗೂ ಕಷ್ಟ ಅನ್ನೋದಿರುತ್ತೆ. ಆ ಕಷ್ಟಕ್ಕೊಂದು ದಾರಿ ಅನ್ನೋದಿರುತ್ತಲ್ವ. ಕಷ್ಟಪಟ್ಟು ದುಡ್ಡು ತಿಂದರೆ ಒಂಥರ ಮಗು ಹೆಸರಲ್ಲಿ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ಅಲ್ಲಿಂದ ಬಂದ್ವಿ. ಇದೊಂದು ವೀಡಿಯೋ. ಕೆಲವರಿಗೆ ಉತ್ಸವ, ಕೆಲವರಿಗೆ ಜೀವನ. ಅಂದರೆ ಅವ್ರವ್ರದ್ದೇ ಕಷ್ಟ ಅವ್ರವ್ರಿಗಿದ್ದೇ ಇರುತ್ತೆ. ಅದಕ್ಕೊಂದು ದಾರಿ ಅನ್ನೋದಿರುತ್ತೆ ಅಷ್ಟೇ. ಅದೇ ಅಲ್ಲಿ ಜಾತಿ ಧರ್ಮ ಭೇದ ಅನ್ನೋದೇನಿಲ್ಲ, ಎಲ್ರಿಗೂ ಒಂದೇ ಅನ್ನೋದು ಬಂದಿರುತ್ತೆ. ಅದೊಂಥರ ಚೆನ್ನಾಗಿರುತ್ತೆ. ಆಮೇಲೆ ನೀನು ಹಾಗೆ ನೀನು ಹಿಂಗೆ ಅಂತ ಹೇಳೋರು ಯಾರೂ ಇರಲ್ಲ ಅಲ್ಲಿ. ಎಲ್ಲ ಒಂಥರ ಒಂದೇ ಅನ್ನೋದು ಒಂದು. ಆಮೇಲೆ ಅಲ್ಲಿಂದ ಬಂದ್ವಿ. ಅಂದರೆ ನನ್ನ ಮಗಳು ದೇವ್ರ ಇಚ್ಛೆಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಕೂತಿದ್ರು. ಅದನ್ನ ನೋಡೋಕ್ಕೆ ಕಾಯ್ದು ಕೊನೆಗೆ ಮನೆಗೋಗ್ಬಿಟ್ರು. ಬೆಳಗಿನ ಜಾವ ಕೊಂಡಾಗಿತ್ತು. ಇದನ್ನ ಬಯಲು ಅಂತಾರೆ. ಅಂದರೆ ಅಲ್ಲೇ ಹಾಸ್ಕೊಂಡು ಅಲ್ಲೇ ಮನಿಕೊಳ್ಳೋದು. ಅಂದರೆ ಕೆಟ್ಟದ್ದು ಏನೂ ಇಲ್ಲ. ಅದು ಒಂಥರ ಚೆನ್ನಾಗಿರುತ್ತೆ. ಆ ದೇವ್ರು ಬರೋದು, ಆ ಲೈಟು, ಅದು ಸೌಂಡು ಎಲ್ಲ ಅದು ಕಾಯ್ತಾ ಕೂತಿರ್ತಾರೆ ಬೆಳಗಿನ ಜಾವದವರೆಗೂ ಜನ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಬಾಯ್.